ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು KCETಗೆ ಸಂಬಂಧಿಸಿದಂಥ ಒಂದು ಬಿಗ್ ಅಪ್ಡೇಟ್ಸ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. 3 ಬಿಗ್ ಅಪ್ಡೇಟ್ಸ್ ಇದೆ KCETಗೆ ಸಂಬಂಧಿಸಿದಂತೆ. ಸೊ ಅವೆಲ್ಲನ ಇದರಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು KCET ಎಕ್ಸಾಮ್ ಬರೆದಿದ್ದೀರಾ ಸೊ ದಯವಿಟ್ಟು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಒಂದು ಮಾಹಿತಿನ ಇದರಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಿಸಿದಂತೆ. ಅದಕ್ಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡು ನೋಡಿ. ಮೊದಲಿಗೆ ನೋಡೋದಾದರೆ ನೋಡಿ, ಇವಾಗ ಒಂದು ಬಿಗ್ ಅಪ್ಡೇಟ್ ಏನಂದರೆ ಮೊದಲನೇ ಅಪ್ಡೇಟು. ಸೊ ನೋಡಿ, ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅಂದರೆ ಈ ಒಂದು ಕರ್ನಾಟಕದ ಒಂದು ಕಾನೂನು ಸಚಿವರು ಈ KCET ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಇವಾಗ ಇಮಿಡಿಯೇಟ್ಲಿ ಒಂದು ಶಿಕ್ಷಣ ಸಚಿವರು ಮತ್ತು ಒಂದು ತಜ್ಞರ ಸಮಿತಿ ಕೂಡ ನಿನ್ನೆ ರಚನೆಯಾಗಿದೆ. ಸೊ ತಜ್ಞರ ಸಮಿತಿಯಲ್ಲಿ ಟೋಟಲ್ 14 ಜನರನ್ನು ಒಂದು ನೇಮಿಸಿದ್ದಾರೆ. ಸೊ ಅದು ಫುಲ್ಲು ಡಿಸ್ಕಷನ್ ನಡೀತಾ ಇದೆ, ಇವತ್ತು ನಿನ್ನೆ ಎಲ್ಲ ನಡೀತಾ ಇದೆ. 14 ಜನರ ಒಂದು ತಂಡ, ಒಂದು ತಜ್ಞರ ಸಮಿತಿ, ಅವ್ರ ಜೊತೆ ಇವರು ಕೂಡ ವಿಚಾರಿಸ್ತಾರಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕಂದರೆ ಒಂದು KCET ಅನ್ನೋದು ಒಂದು ಮೇಯ್ನ್ ಎಕ್ಸಾಮ್, ಒಂದು ಜೀವನದ ಒಂದು ಅತಿ ಪ್ರಮುಖ ಘಟ್ಟ. ಇದು ಮುಂದೆ ಸ್ಟೂಡೆಂಟ್ಸ್ ಒಂದು ಮೆಡಿಕಲ್ಲು, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗೋಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಇರೋ ಎಕ್ಸಾಮ್ ಅಂದರೆ ಅದು ನಿಮಗೆ KCET. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಇದನ್ನು ಸ್ವಲ್ಪ ಗಮನ ಹರಿಸಿದ್ದಾರೆ. ಇದಕ್ಕೆ ಇನ್ನೂ ತುಂಬ ಇದಾಗೋದು ಏನು ರೀಸನ್ ಅಂದರೆ, ಸ್ವಲ್ಪ ಎಲ್ಲ ಒಂದು ಸಚಿವರು ಏನು ಮಾಡಿದ್ದಾರೆ, ಒಂದು ಎಲೆಕ್ಷನಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ನಿಮಗೆ ತೊಂದರೆ ಉಂಟಾಗ್ತಿದೆ KCET ಸ್ಟೂಡೆಂಟ್ಸ್ಗೆ. ಸೊ ಅದೊಂದು ಗಮನದಲ್ಲಿರಲಿ. ಅದಕ್ಕಾಗಿ ನಿಮ್ಗೆ ಹೇಳ್ತಿದ್ದೀನಿ, ನಾನು ಟ್ವಿಟರಲ್ಲಿ ಫುಲ್ಲು ಟ್ವೀಟೆಲ್ಲ ಮಾಡಿ ಒಂದು ಎಲ್ಲ ಈ ಸರ್ಕಾರಿ ಈ ಸಚಿವರನ್ನ ಎಲ್ಲರನ್ನೂ ಒಂದು ನೀವು ಆದಷ್ಟು ಒಂದು ಟ್ಯಾಗ್ ಮಾಡಿ ಹೇಳ್ತಾ ಇರಬೇಕು. ಟ್ರೆಂಡ್ ಎದ್ದಾಗಲೇ ಅವರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಅದೇ ಒಂದು ಮೇಯ್ನ್ ರೀಸನ್, ಇಲ್ಲಾಂದರೆ ಇಷ್ಟೊತ್ತಿಗೆ ಇದಾಗೋದು. ಇನ್ನೊಂದು ಮೇಯ್ನ್ ಅಪ್ಡೇಟ್ ಏನಂದರೆ ನೋಡಿ, ಈ ಒಂದು ABVP ಒಂದು ಅಖಿಲ ಭಾರತೀಯ ABVP ಒಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೋಡಿ, ಇದಕ್ಕೆ ಸಂಬಂಧ ನೋಡಿ, ಈ ಒಂದು ಸಂಘಟನೆ ಸುಮಾರು ಮೊನ್ನೆಯಿಂದನೂ ಒಂದು ಧ್ವನಿ ಎತ್ತಿದೆ ಈ ಒಂದು ಸಂಬಂಧಿಸಿದಂತೆ. ಈ ಒಂದು KCETಯ ಒಂದು ದೊಡ್ಡ ಒಂದು ಈ ದುರಂತ ಆಯಿತು. ಸೊ ಇದಕ್ಕೆ ಸಂಬಂಧಿಸಿದಂತೆ ABVP ತುಂಬ ರೀತಿಯಲ್ಲಿ ಒಂದು ಶ್ರಮ ಪಡ್ತಾ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ಈ ಒಂದು KCET ಎಕ್ಸಾಮ್ನ ಒಂದು ಬೋರ್ಡ್ ಮುಂದೆ, ಅಂದರೆ ಈ ಒಂದು KEA ಬೋರ್ಡ್ ಐತಲ್ಲ ಮಲ್ಲೇಶ್ವರಂನ 18ನೇ ಅಡ್ರಸ್ತಿಯಲ್ಲಿರುವ ಒಂದು KEA ಬೋರ್ಡ್ ಮುಂದೆ ಸ್ಟ್ರೈಕ್ಗೆ ಮೊನ್ನೆಯಿಂದಲೂ ಕೂತಿದ್ದಾರೆ. ಸೊ ಅದೇ ರೀತಿ ನೋಡಿ, ಅದಕ್ಕಾಗಿ ಈ ಎಲ್ಲ ಒಂದು ಸಚಿವರ ಗಮನಕ್ಕೆ ಬರುತ್ತೆ ಅದು. ಸೊ ಆಲ್ರೆಡಿ ಇವಾಗ ಎಲ್ಲ ಕಡೆ ಒಂದು ನ್ಯೂಸ್ ಆಗಿದೆ ಅದು. ಇನ್ನೇನಿದ್ರು ಈ ತಜ್ಞರ ಸಮಿತಿ ಏನಿದೆ, 14 ಜನರ ಒಂದು ತಜ್ಞರ ಸಮಿತಿ ರಚನೆಯಾಗಿದೆ. ಆ ರಚನೆ ಏನು ನಿರ್ಧಾರ ತಗೊಳುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಆದಷ್ಟು ನೀವು ಎಲ್ಲ ಒಂದು ಅಲರ್ಟ್ ಆಗಿರಿ ಎಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ಇದೊಂದು ಮೇಯ್ನ್ ಒಂದು ಘಟ್ಟ, ನಮ್ಮ ಜೀವನದ ಒಂದು ಘಟ್ಟ. ಯಾಕಂದರೆ ನಾವು ಮುಂದೆ ಒಂದು ಮೆಡಿಕಲ್ ಫೀಲ್ಡು, ಇಂಜಿನಿಯರಿಂಗು, ಒಂದು ಅಗ್ರಿಕಲ್ಚರ್ ಯಾವುದೋ ಒಂದು ಫೀಲ್ಡಿಗೆ ಹೋಗ್ಬೇಕಂದ್ರೆ ಮೇಯ್ನ್ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ. ಸೊ KCETದು. ಸೊ ಅದಕ್ಕಾಗಿ ಗಮನ ಇರಲಿ. ಸೊ ಪ್ರತಿಯೊಬ್ಬರು ಇದಕ್ಕಾಗಿ ಒಂದು ಎಲ್ಲ ಒಂದು ABVP, ಅದೇ ರೀತಿ ಒಂದು ಯೂಟ್ಯೂಬರ್ಸು, ಲೆಕ್ಚರ್ಸ್ ಎಲ್ಲ ನಿಂತವ್ರು ಇದ್ರ ಪರವಾಗಿ. ಸೊ ಅದಕ್ಕಾಗಿ ಒಂದು ಎಕ್ಸಾಮ್ನ ನಡೆಸೋ ರೀತಿ ಒಟ್ಟಿನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕರೆಕ್ಟಾಗಿ ಅದು ಆಗಬೇಕು, ಆ ರೀತಿ ನೋಡ್ಕೊಳ್ಬೇಕು. ಅದಕ್ಕಾಗಿ ಎಲ್ಲರೂ ಒಂದು ಇದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಸೊ ಪೋಷಕರಾಗಿರ್ಬೋದು ಎಲ್ಲರೂ ಒಂದು ಆತಂಕದಲ್ಲಿದ್ದಾರೆ. ಸೊ ನಿಜವಾಗ್ಲೂ ಏನು ಒಂದು ಆತಂಕ ಪಡೋ ಅಗತ್ಯವಿಲ್ಲ. ಯಾಕಂದರೆ ನಾವು ಆದಷ್ಟು ಅದಕ್ಕೆ ನಾವು ಹೇಳ್ತಿರೋದು, ಒಂದು ಒತ್ತಡ ಏರಲೇಬೇಕು ಸರ್ಕಾರದ ಮೇಲೆ, ಇಲ್ಲಾಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ಸೊ ಇನ್ನೂ ರಿಸಲ್ಟ್ ಅದು ಬಿಟ್ಟಿಲ್ಲ. ಸೊ ಇನ್ನೂ ಬಿಡಲ್ಲ, ಯಾಕಂದರೆ ಇದು ಒಂದು ತೊಂದರೆಯಲ್ಲಿದೆಯಲ್ಲ. ಸೊ ಅದಕ್ಕಾಗಿ ಸೊ ಎಷ್ಟೊಂದು ಒಂದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿತ್ತು. ಅದೆಲ್ಲ ನೀವು ಆಲ್ರೆಡಿ ಒಂದು ಮೇಲ್ ಮಾಡಿ KEಗೆ ಆಲ್ರೆಡಿ ಅವರು ಒಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ. ಸೊ ಅವರು ಮೇಲ್ ಮಾಡೋಕ್ಕೆ ಏನೇನು ಸಿಲೆಬಸ್ ಡಿಲೀಟೆಡ್ ಸಿಲೆಬಸ್ಸಿಂದ ಕ್ವಶನ್ಸ್ ಬಂದಿದೆ. ಸೊ ಆದಷ್ಟು ನೀವು ಮಾಡ್ತಾಯಿರಿ, ಏನೇನು ಕ್ವಶನ್ಸ್ ಬಂದಿತ್ತವೆಲ್ಲ. ಬೇಕಂದರೆ ಡಿಲೀಟೆಡ್ ಕ್ವಶನ್ಸ್ ಏನೇನು ಬಂದಿತ್ತಂತ ಬೇಕಂದರೆ ನನ್ನ ಒಂದು ಯೂಟ್ಯೂಬ್ನ ಒಂದು ಬಯೋದಲ್ಲಿ ನನ್ನ ಒಂದು ಇನ್ಸ್ಟಾ ಲಿಂಕ್ ಇದೆ. ಸೊ ದಯವಿಟ್ಟು ಹೋಗಿಬಿಟ್ಟು ಅಲ್ಲಿ ಹೋಗಿ ಇನ್ಸ್ಟಾದಲ್ಲಿ ಹೋಗಿ ನಾನಲ್ಲಿ ಒಂದು ಪೋಸ್ಟ್ ಮಾಡಿದ್ದೀನಿ ನೋಡಿ, ಪೋಸ್ಟ್ಗಳು ಹಾಕಿದ್ದೀನಿ. ಎಷ್ಟೆಷ್ಟು ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಡಿಲೀಟೆಡ್ ಕ್ವಶನ್ಸ್ ಬಂದಿದೆ ಅಂತ ಎಲ್ಲ ಕ್ವಶನ್ಸ್ನೂ ಅಲ್ಲಿದೆ. ಸೊ ಬೇಕಾದ್ರೆ ನೀವು ಅದನ್ನೇ ಹೋಗಿ ಮೇಲ್ ಮಾಡ್ಬೋದು ಡೈರೆಕ್ಟಾಗಿ.
ಮತ್ತು ಇನ್ನೇನೇ ಬೇಕಿದ್ದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೇನಿಲ್ಲ, ಮಾಹಿತಿ ಇಷ್ಟಿತ್ತು ಇದು KCET ಸಂಬಂಧಿಸಿದಂತೆ. ಸೊ ಅದಕ್ಕಾಗಿ ಇದು ಕೊಟ್ಟೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಸೊ ಖಂಡಿತ ನಿಮಗೆ ಒಂದು ಎಕ್ಸಾಮ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ಯಾವುದೇ ಕಾರಣಕ್ಕೂ ಇದು ಭಯ ಪಡೋ ಅಗತ್ಯ ಇಲ್ಲ. ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಅದೆಲ್ಲ ವರ್ಕೌಟ್ ಆಗೋಲ್ಲ. ಸ್ಟೂಡೆಂಟ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ಗ್ರೇಸ್ ಮಾರ್ಕ್ಸ್ ಅದೆಲ್ಲ ವರ್ಕೌಟ್ ಆಗೋಲ್ಲ ಅಂತ. ಸೊ ಅದಕ್ಕಾಗಿ ನಾವು ಶ್ರಮ ಪಡೋಣ. ಸೊ ಅದಕ್ಕಾಗಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೋಗಿ ಈ ವಿಡಿಯೋನ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಏನೇ ಡೌಟ್ ಇದ್ದರೂ ನಾನು ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಪರ್ಸ್ನಲಾಗಿ. ಥ್ಯಾಂಕ್ ಯು ಒನ್ಸ್ ಅಗೇನ್.